ಹಲೋ ಎವ್ರಿವನ್, ವೆಲ್ಕಮ್ ಟು ಲಿವಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಕ್ವೀನ್ ಎಲಿಜಬೆತ್ ಟು ಕ್ರೂಸ್ ಶಿಪ್ ಬಗ್ಗೆ ನೋಡ್ತೀರಾ, ಏನೇನೆಲ್ಲ ಇತ್ತು, ಹೇಗಿತ್ತು ಅಂತ. ಸೊ ನಾವು ಅಬುದಾಬಿ ಸಿಟಿ ಟೂರ್ ಮುಗಿಸ್ಕೊಂಡು ನೈಟ್ ಚೆಕ್ ಇನ್ ಆದ್ವಿ. ಆ ಚೆಕ್ ಇನ್ ಆಗೋ ಪ್ರೊಸೆಸಿಂಗ್ ಟೈಮಲ್ಲಿ ನಮ್ಮ ಲಾಬಿ ಟೂರ್ ತೊಗೊಂಡ್ವಿ ನಾವು. ಸೊ ನಮ್ಮ ಲಾಬಿ ತುಂಬ ದೊಡ್ಡದಾಗೇ ಇತ್ತು. ಸೊ ಇಲ್ಲಿ ಕ್ವೀನ್ ಎಲಿಜಬೆತ್ ಟು ಶಿಪ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇತ್ತು, ಮುಂಚೆ ಹೇಗಿತ್ತು ಅಂತೆಲ್ಲ. ಸೊ ಹಾಗೂ ಹಲವಾರು ಬೇರೆ ಶಿಪ್ಗಳ ಬಗ್ಗೆ ಕೂಡ ಇತ್ತು. ಏನೆಲ್ಲ ಇತ್ತು ಅಂತ ನೀವೇ ನೋಡ್ಕೊಂಡು ಬನ್ನಿ. ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ, ಏನಪ್ಪ ಇದು ಕ್ವೀನ್ ಎಲಿಜಬೆತ್ ಟು, ಏನು ಕ್ವೀನ್ ಮನೇನಾ ಅಂತೆಲ್ಲ. ಸೊ ನೋ, ಕ್ವೀನ್ ಎಲಿಜಬೆತ್ ಟು ಇಸ್ ಅ ಕ್ರೂಸ್ ಶಿಪ್. ಈ ಶಿಪ್ಪು 2008 ತನಕ ಪ್ಯಾಸೆಂಜರ್ ಶಿಪ್ ಆಗಿರುತ್ತೆ. ಬಟ್ ಇನ್ 2008 ದುಬೈ ಗೌರ್ಮೆಂಟು ಇದನ್ನು ಕಾನ್ಕರ್ ಮಾಡಿ 10 years ಆಲ್ಮೋಸ್ಟ್ ಲೈಕ್ ದುಬೈ ಪೋರ್ಟಲ್ಲೇ ಇರಬೇಕಾಗಿರುತ್ತೆ. ಆಮೇಲೆ ಇದರಿಂದ ಏನಾದರೂ ಯೂಸ್ಫುಲ್ ಆಗಬೇಕು ಅಂತ ರೂಮ್ಸ್ ಕಾನ್ಸೆಪ್ಟಲ್ಲಿ ಬಂದು 2015 to 2018 ಅದರ ಮೇಲೆ ಇಂಪ್ಲಿಮೆಂಟ್ ಮಾಡಿ 2018 ಈ ಕ್ವೀನ್ ಎಲಿಜಬೆತ್ ಟು ಕ್ರೂಸ್ ಶಿಪ್ನ ಫ್ಲೋಟಿಂಗ್ ಬೋಟ್ ಹೋಮ್ ಸ್ಟೇ ಥರ ಕನ್ವರ್ಟ್ ಮಾಡ್ತಾರೆ. ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ದೆ ಟೆಲಿಗ್ರಾಮ್. ಹೀಗೆ ಲೈಕ್ ಎಲ್ಲಿದೆ ಪೋರ್ಟ್ ಹಾರ್ಬರ್ಗೆ ತಲುಪ್ತಾ ಇಲ್ಲ ಫುಲ್ ಹಾಫ್ ಸ್ಲೋ ಸ್ಟಾಪ್ ಸ್ಟ್ಯಾಂಡ್ ಬೈ ಫಿನಿಶ್ಡ್ ವಿತ್ ಇಂಜಿನ್ಸ್, ಇದನ್ನು ಈ ಥರ ರೊಟೇಟ್ ಮಾಡ್ತಾ ಇದ್ರಂತೆ. ರೊಟೇಟ್ ಮಾಡಿದಾಗ ಇದು ಮೂವ್ ಆಗುತ್ತೆ ನೋಡಿ. ಸ್ಟಕ್ ಆಗಿದೆ. ಇಟ್ ಈಸ್ ಜಸ್ಟ್ ಇಟ್ಸ್ ನಾಟ್ 360 ಡಿಗ್ರಿ. ಹಿಂಗೆ ಇನ್ನು ಹಲವಾರು ಶಿಪ್ಗಳ ಮಾನ್ಯುಮೆಂಟ್ಸ್ ಕೂಡ ಇಟ್ಟಿದ್ರು. ಆ ಟೈಮಲ್ಲಿ ಕ್ವೀನ್ ಎಲಿಜಬೆತ್ ಟು ಜೊತೆ ಯಾವೆಲ್ಲ ಪ್ಯಾಸೆಂಜರ್ ಶಿಪ್ ಆಗಿ ವರ್ಕ್ ಮಾಡ್ತಿದ್ದೋ ಅವೆಲ್ಲ ಮಾನ್ಯುಮೆಂಟ್ಸ್ ಕೂಡ ಇಟ್ಟಿದ್ರು. ನಮ್ಗೆ ಅವು ನೋಡೋಕ್ಕೆ ಸಿಕ್ತು. ಸೊ ಫೈನಲಿ ನಮಗೆ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗ್ದು ಕೀಸ್ ಸಿಕ್ತು. ಇವಾಗ ಕ್ವೀನ್ ಎಲಿಜಬೆತ್ ಟು ಫ್ಲೋಟಿಂಗ್ ಬೋಟ್ ಒಳಗಡೆ ಕಾಲಿಕ್ತಾ ಇದ್ದೀವಿ. ಇದು ಅದರ ಎಂಟ್ರೆನ್ಸ್. ಬಲ್ಗಾಲಿಟ್ಟು ಬನ್ನಿ, ಲೈಟ್ಸ್ ಆನ್ ಮಾಡಿ. ಯೇ 3 ಶೇರಿಂಗ್ ರೂಮ್, ಸಿಂಪಲ್ ಬೆಡ್, ಆಮೇಲೆ ಇಲ್ಲಿ ಒಂದು ಚೇರ್ ಇದೆ. ಆ್ಯಂಡ್ ದಿಸ್ ಇಸ್ ದಿ ಮಿರರ್. ಅಲ್ಲಿ ಟಿ ವಿ ಇದೆ ಆ್ಯಂಡ್ ಕಾಫಿ ಮೇಕರ್, ಕೆಟಲ್, ವಾಟರ್ ಬಾಟಲ್, ಟೆಲಿಫೋನ್, ಇಲ್ಲೊಂದು ಲೈಟ್ ಲ್ಯಾಂಪ್ ಇದೆ. ಇಲ್ಲಿ ಒಂದು ವಾರ್ಡ್ರೋಬ್, ಲಾಕರ್ ಆ್ಯಂಡ್ ಅ ಸಿಂಪಲ್ ರೆಸ್ಟ್ ರೂಮ್. ನಿಮ್ಮ ರೂಮ್ ಹೆಂಗಿದೆ ಅಮ್ಮ? ಇರ್ದು 2 ಶೇರಿಂಗ್, ನಮ್ಮದು 3 ಶೇರಿಂಗ್, ಇರ್ದು 2 ಶೇರಿಂಗ್. ಸೇಮ್ ಫೆಸಿಲಿಟಿ, ಟಿ ವಿ, 2 ಚೇರ್ಸ್ ಆ್ಯಂಡ್ ವಿಂಡೋ. ಇದನ್ನೆಲ್ಲ ಬೆಳಗ್ಗೆ ನೋಡಬೇಕು, ಬೆಳಗ್ಗೆ ನೋಡೋಣ. ಆಮೇಲೆ ಇಲ್ಲಿ ಒಂದು ಬೆಡ್, ಸೇಮ್ ಕಾಫಿ ಮೇಕರ್, ಹಾಟ್ ವಾಟರ್, ನೀರು.
ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆಲ್ಲ ಎಕ್ಸೈಟಿಂಗ್ ಆಗಿದ್ದಿದ್ದೆ ವಿಂಡೋರ್ ವ್ಯೂ. ಇದಾಗಿತ್ತು ನಮ್ಮ ವಿಂಡೋರ್ ವ್ಯೂ. ಸೊ ಫ್ರೆಶ್ ಅಪ್ ಆಗಿ ಡೈನಿಂಗ್ ಹಾಲ್ಗೆ ನಮ್ಮ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋದ್ವಿ. ಬಟ್ ಆ ಡೈನಿಂಗ್ ಹಾಲ್ ಹುಡ್ಕೋಷ್ಟರಲ್ಲೇ ನಾವು ಆ ಶಿಪ್ ಒಳಗಡೆ ಕಳೆದೋಗ್ಬಿಟ್ವಿ. ಸೊ ಹಿಯರ್ ಇಸ್ ಆರ್ ಡೈನಿಂಗ್ ಹಾಲ್. ಏನೆಲ್ಲ ಇತ್ತು ಬ್ರೇಕ್ಫಾಸ್ಟ್ಗೆ ನೋಡೋಣ. ಪರ್ಫೆಕ್ಟ್ ಇಟಾಲಿಯನ್ ಬ್ರೇಕ್ಫಾಸ್ಟ್ ಅಂದರೆ ತಪ್ಪೇ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಐ ಹ್ಯಾವ್ ಎವರ್ ಹ್ಯಾಡ್. ಸೊ ತುಂಬ ಚೆನ್ನಾಗಿತ್ತು. ದೇರ್ ವರ್ ಸೋ ಮೆನಿ ವೆರೈಟೀಸ್ ಆಫ್ ಫ್ರೂಟ್ಸ್, ಬ್ರೆಡ್ಸ್, ಬಟರ್, ಜಾಮ್, ವಾಟ್ ನಾಟ್, ಎಷ್ಟೊಂದು ಥರ ಇತ್ತು ವೆರೈಟೀಸ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಜುಮೇರಾ ಬೀಚ್ಗೆ. ಈ ಬೀಚ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ದ ವಾಟರ್ ವಾಸ್ ಸೋ ಕೋಲ್ಡ್. ಫುಲ್ಲೇ ಐಸ್ ವಾಟರ್ ಥರ ಇತ್ತು. ಐ ಡೋಂಟ್ ನೋ ಎವ್ರಿ ಟೈಮ್ ಹಿಂಗೆ ಇರ್ತಾ ಇಲ್ಲ, ನಾವು ಹೋದಾಗ ಮಾತ್ರ ಹಂಗಿತ್ತ ಅಂತ. ಬಟ್ ನಿಜ ವಾಟರ್ ಮಾತ್ರ ಸಖತ್ ಐಸ್ ವಾಟರ್ ಥರ ಇತ್ತು. ಆ್ಯಂಡ್ ಆಲ್ಸೋ ಸೈಡಲ್ಲೇ ದ ಓನ್ಲಿ 7 ಸ್ಟಾರ್ ಹೋಟೆಲ್ ಬೇರೆ ಇತ್ತು. ಆ್ಯಂಡ್ ಆಲ್ಸೋ ಜುಮೇರಾ ಬೀಚ್ ಇಸ್ ಫೇಮಸ್ ಫಾರ್ ನೈಟ್ ಎಂಟರ್ಟೈನ್ಮೆಂಟ್. ನೀವೇನಾದರೂ ದುಬೈಗೆ ಬಂದರೆ ಜುಮೇರಾ ಬೀಚ್ನ ನೈಟ್ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಕನ್ಸಿಡರ್ ಮಾಡ್ಬೋದು. ಬಟ್ ನಮಗೆ ಬರೋಕ್ಕಾಗಿಲ್ಲ ಬಿಕಾಸ್ ವಿ ವೇರ್ ಆಲ್ ಟಯರ್ಡ್ ಆಫ್ಟರ್ ಅಬುದಾಬಿ ಸಿಟಿ ಟೂರ್. ಟ್ರಾವೆಲಿಂಗ್ ತುಂಬ ಇತ್ತು ಅಂತ. ಸೊ ನಾವು ಬರೋಕ್ಕಾಗಿಲ್ಲ. ನೀವೇನಾದರೂ ಬಂದರೆ ಡೋಂಟ್ ಮಿಸ್ ದಿಸ್. ಬೀಚ್ ವೈಬ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ನಮ್ಮ ಲಂಚ್ಗೆ ಇಲ್ಲಿ ಪೊಮೊದೊರೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇದು ಇಟಾಲಿಯನ್ ರೆಸ್ಟೋರೆಂಟ್ ಬಟ್ ಇಂಡಿಯನ್ ಫುಡ್ ಆಲ್ಸೋ ಸರ್ವ್ ಮಾಡ್ತಾರೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಡೇನ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಟು ಬಿ ಅಪ್ಡೇಟೆಡ್ ಮೇಕ್ ಶೂರ್ ಯು ಗೈಸ್ ಸಬ್ಸ್ಕ್ರೈಬ್ ಟು ಆರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.